ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡ್ತಾರೆ. ದ ಡ್ರಾಫ್ಟ್ ಕಮಿಟಿ ಅಧ್ಯಕ್ಷರಾಗಿ ಸಂವಿಧಾನವನ್ನ ಈ ದೇಶಕ್ಕೆ ಭವ್ಯವಾದಂತ ಒಂದು ಸಂವಿಧಾನವನ್ನು ಕೊಟ್ಟು ಒಂದು ಸುಖಿ ರಾಜ್ಯವನ್ನು ಕಟ್ಟೋದಕ್ಕೆ ಅದಕ್ಕೊಂದು ಫೌಂಡೇಶನ್ ಹಾಕಿದ್ದಾರೆ. ಹಾಗಾಗಿ ಅದನ್ನು ಕೂಡ ಮತ್ತೆ ಪ್ರತ್ಯೇಕವಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮತ್ತೆ ಬಾಬಾ ಸಾಹೇಬರು ಬ್ರಿಟಿಷರು ಗವರ್ಮೆಂಟ್ ನಾವು ಕೊಟ್ಟಿದ್ದಂತ ಪ್ಲೆಡ್ಜ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಭಾರತದಲ್ಲಿ ಅಸ್ಪೃಶ್ಯ ಜನಾಂಗದ ಒಂದು ಕರಾಳವಾದಂತಹ ಸ್ಥಿತಿಗತಿಯನ್ನ ಅವರು ಸಾಹಿತ್ಯದ ಮೂಲಕ, ಬರವಣಿಗೆ ಮೂಲಕ, ವಿಚಾರಧಾರೆಗಳ ಮೂಲಕ ಜಗತ್ತಿಗೆ ತಿಳಿಸಿಕೊಡ್ತಾರೆ. ಫಸ್ಟು ಇಸ್ ಅಪೀಲ್ ಫಾರ್ ದಿ ಯೂನಿಟಿ, ಎಲ್ಲ ಸಂಘಟಿತರಾದ್ರೆ ಮಾತ್ರ ನಾವು ಸಾಧನೆ ಮಾಡಕ್ ಸಾಧ್ಯ ಅಂತಕ್ಕಂಥ ಒಕ್ಕೂಟವಾಗಿ ಒಟ್ಟಾಗಿ ಬದುಕಬೇಕು ಅಂತಕ್ಕಂಥ ಕರೆ ಕೊಡ್ತಾರೆ. ಆಮೇಲೆ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಸ್ವತಂತ್ರ ಭಾರತದ ಫಸ್ಟ್ ಕಾನೂನು ಸಚಿವರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ವಿಮೋಚನೆಗಾಗಿ ಸುಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ. ಈಕ್ವಲ್ ಸ್ಟೇಟಸ್ ಆಫ್ ಆಪರ್ಚುನಿಟಿ ಟು ದಿ ವಿಮೆನ್ ಅಲಾಂಗ್ ವಿತ್ ದಿ ಮೆನ್ ಇನ್ ಇಂಡಿಯನ್ ಸೊಸೈಟಿ ಅದನ್ನ ಕೊಟ್ಟಿದ್ದಾರೆ. ಫಂಡಮೆಂಟಲ್ ರೈಟ್ಸ್, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಮುಂತಾದೆಲ್ಲ ಅವರು ಸಂವಿಧಾನದಲ್ಲಿ ಅಡ್ಯಾಪ್ಟ್ ಮಾಡಿದ್ದಾರೆ ಬಂಧುಗಳೇ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಾಸ್ ಕನ್ಸಿಡರ್ಡ್ ಆಸ್ ಅನ್ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಶಿಲ್ಪಿಯಾಗಿ, ಮಹಾಶಿಲ್ಪಿಯಾಗಿ ಅವರು ಬೆಳಕಿಗೆ ಬರ್ತಾರೆ. ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಬಾಬಾ ಸಾಹೇಬರಿಗೆ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟು ದ ನಾಲೆಡ್ಜ್, ಅವರು ಸಿಂಬಲ್ ಆಫ್ ನಾಲೆಡ್ಜ್, ಜ್ಞಾನದ ಒಂದು ಪ್ರತೀಕ ಅಂತಕ್ಕಂಥ ಒಂದು ಅವರಿಗೆ ಗೌರವ ಡಾಕ್ಟರೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೆಹರು ಸರ್ಕಾರದ ಜೊತೆಲಿ ಒಂದು ಸಂಘರ್ಷ ಆಗುತ್ತೆ. ಆನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ವಿಲ್ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ, ಲಾ ಮಿನಿಸ್ಟರ್ಗೆ, ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬೌದ್ಧ ಧರ್ಮದ ಕಡೆಗೆ ಅವರು ಮುಖ ಮಾಡ್ತಾರೆ. ಆಗ ರಿವೈವಲ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ, ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ಬುದ್ಧ ಧರ್ಮ, ಮೈ ಪೀಪಲ್ ವಿಲ್ ಡೆಡಿಕೇಟ್, ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದಿ ಸೇಕ್ ಆಫ್ ಬುದ್ಧಿಸಮ್ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಹೇಳ್ತಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಬಂದ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ದೈವ ಬಲ, ಧರ್ಮದ ಬಲ, ಜಾತಿ ಬಲ, ಮತ ಬಲ, ಕುಲದ ಬಲ, ಗೋತ್ರದ ಬಲ ಮೇಲೆ ಜನ ಇದ್ದಾರೆ. ಜಾತಿ, ಮತ, ಧರ್ಮದ ಒಂದು ಬಲವನ್ನ ಪಡ್ಕೊಂಡಿರ್ತಾರೆ, ಅದ್ರ ಮೇಲೆ ಬದುಕಿರ್ತಾರೆ. ಅದು ಸೆಗ್ರಿಗೇಷನ್ ಆಗಿರ್ತದೆ, ಡಿವೈಡ್ ಆಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಯಾಕೆ ಒಪ್ಕೊಂಡ್ರು ಅಂತ ಹೇಳಿದ್ರೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳಿದ್ರೆ ಜ್ಞಾನ ಮತ್ತು ಪ್ರಜ್ಞೆ ಬಲಕ್ಕಾಗಿ ಅವರು ಬುದ್ಧ ಧರ್ಮಕ್ಕೆ ಬರ್ತಾರೆ. ಬುದ್ಧ ಅಂದ್ರೆ ನಾಲೆಡ್ಜು, ಎನ್ಲೈಟೆಡ್ ನಾಲೆಡ್ಜು, ಜ್ಞಾನ ಮತ್ತು ಪ್ರಜ್ಞೆಯನ್ನ ಒಪ್ಕೊಳ್ಳೋದಕ್ಕೋಸ್ಕರ ಬುದ್ಧ ಧರ್ಮ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತ ಹೇಳಿದ್ರೆ ಪ್ರಕೃತಿ ನಿಯಮದಿಂದ ಪ್ರಜ್ಞೆಗೆ ಬರ್ತಕ್ಕಂಥ ಸತ್ಯ, ಬುದ್ಧರ ಬೋಧನೆಯ ಸತ್ಯದ ದರ್ಶನದ ಬೋಧನೆ ಇದೆಯಲ್ಲ, ಅದನ್ನ ಧಮ್ಮದಲ್ಲಿ ಒಪ್ಕೊಳ್ತಾರೆ. ಅದು ಕೂಡ ಒಂದು ಬುದ್ಧ ಒಂದು ಔಷಧಿ, ಧಮ್ಮ ಒಂದು ಔಷಧಿ. ಮತ್ತೆ ಸಂಗಮ್ ಶರಣಂ ಗಚ್ಚಾಮಿ, ಅದು ಕೂಡ ಬುದ್ಧ ಮಹಾಮಾರ್ಗವನ್ನು 2600 ವರ್ಷಗಳಿಂದ ಇಲ್ಲಿ ತನಕ ಉಳಿಸಿ ಬೆಳೆಸ್ಕೊಂಡು ಬಂತಲ್ಲ, ಸಂಘಕ್ಕೆ ಅವರು ಶರಣ ಹೋಗ್ತಾರೆ. ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋದು, ಬುದ್ಧ ಧಮ್ಮ ಸಂಘವನ್ನು ಒಪ್ಕೊಂಡ್ರೆ ಅದು ಪ್ರಜಾಪ್ರಭುತ್ವದ ಪ್ರತೀಕ. ಯಾರೇ ಆಗಿರ್ಲಿ ಮಾನವ ಕೋಟಿ ಒಟ್ಟಾಗಿ ಜ್ಞಾನ ಪಡ್ಕೊಳ್ಬೇಕು, ಒಟ್ಟಾಗಿ ಪ್ರಜ್ಞೆ ಬೆಳೆಸ್ಕೊಳ್ಬೇಕು, ಶೀಲ ಪಾಲನೆ ಆಗಬೇಕು, ಏಕಾಗ್ರತೆಯನ್ನು ಗಳಿಸ್ಕೊಳ್ಬೇಕು, ಪ್ರಜ್ಞೆಯಿಂದ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬುದ್ಧ ಧಮ್ಮ ಸಂಘ ಅವರು ಶರಣ ಹೋಗ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವ್ರಿಗೆ ಅವರು ಈ ಬುದ್ಧ ಧರ್ಮದ ತಿರುಗಿ ಒಪ್ಕೋತಾರೆ. ಪಂಚಶೀಲ ಯಾಕೆ ಅಂಬೇಡ್ಕರ್ ಒಪ್ಕೋತಾರೆ ಅಂತ ಹೇಳಿದ್ರೆ, ಅದೊಂದು ಸೆಕ್ಯೂರಿಟಿ. ಏನ್ ಸೆಕ್ಯೂರಿಟಿ? ಪ್ರಾಣಾತಿಪಾತ ವೇರಮಣಿ ಸಿಕ್ಕಪದಂ ಸಮಾಧಿಯಾಮಿ ಅಂತ ಹೇಳಿದ್ರೆ, ನಾನು ಪ್ರಾಣ ಹತ್ಯೆ ಮಾಡೋದಿಲ್ಲ. ಐ ಅಂಡರ್ಟೇಕ್ ದ ಪ್ರಿಸೆಪ್ಟ್ ಟು ರಿಫ್ರೈನ್ ಫ್ರಮ್ ನಾಟ್ ಟು ಕಿಲ್ ಬಟ್ ಟು ಸೇವ್ ದ ಲೈಫ್ ಅಂತ. ನಾನು ಪ್ರಾಣ ಹತ್ಯೆ ಮಾಡುವುದಿಲ್ಲ ಎಂಬತಕ್ಕಂಥ ಈ ಒಂದು ಶೀಲವನ್ನ ಎಚ್ಚರಿಕೆಯಿಂದ, ಆ ಮನಸ್ಥಿತಿನಲ್ಲಿ ಸ್ಥಿತಿ ಇದೆಯಲ್ಲ, ಸಮಾಧಿ ಸ್ಥಿತಿಯಿಂದ ನಾನು ಪ್ರಾಣ ಹತ್ಯೆ ಮಾಡೋದಿಲ್ಲ, ಜೀವರಕ್ಷಣೆ ಮಾಡ್ತೀನಿ. ಎರಡನೇದು, ನಾನು ಕಳ್ಳತನ ಮಾಡೋದಿಲ್ಲ, ದಾನಶೀಲರಾಗಿ ಬದುಕ್ತೀನಿ, ಆ ಒಂದು ಸಮಾಧಿ ಸ್ಥಿತಿ, ಏಕಾಗ್ರತೆ. ಮೂರನೇದು, ದಾಂಪತ್ಯ ಬಹಳ ಪವಿತ್ರವಾದಂಥ ಪತಿ ಪತ್ನಿಯರು ಬೇಕಾದ್ರೆ ಈಸ್ಟ್ ಆರ್ ರೆಸ್ಟ್ ಹೋಮ್ ಇಸ್ ಬೆಸ್ಟ್ ಅಂತ, ಮನೇಲಿ ನಮ್ಮ ಊಟ ಗ್ಯಾರಂಟಿ ಇದೆ, ಸಮಾಧಾನ ಇದೆ, ಎಲ್ಲ ಸುಖ ಶಾಂತಿ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಮನುಷ್ಯನ ಸಂಸ್ಕೃತಿ ಮತ್ತು ನಾಗರಿಕತೆ ಬೆಳೀತಕ್ಕಂಥದ್ದೇ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ಮನೆ ಸುಖ, ವ್ಯಕ್ತಿ ಕುಟುಂಬ ಸೌಕರ್ಯವಾಗಿದ್ದರೆ ಸಮಾಜ ಸುಧಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಮೂರನೇ ಶೀಲ ಇದೆಯಲ್ಲ, ಅದು ಕಾಮೇಶು ಮಿಚ್ಚಾಚಾರ ವೀರಮಣಿ ಸಿಕ್ಕಪದಂ ಸಮಾಧಿಯಾಮೆ. ಪತಿ ಪತ್ನಿಯರು ಪರಸ್ಪರ ಗೆಳೆಯ ಗೆಳತಿಯರಂತೆ ಪರಸ್ಪರ ಗೌರವಾನ್ವಿತವಾಗಿ
ವಿಶ್ವಾಸದಿಂದ ನಿಷ್ಠೆಯಿಂದ ಬದುಕ್ತಕ್ಕಂಥದ್ದು 3ನೇ ಶೀಲ. 4ನೇ ಶೀಲ ಇದೆಯಲ್ಲ, ಸುಳ್ಳು ಮಾತು, ಚಾಡಿ ಮಾತು, ಚುಚ್ಚು ಮಾತು, ಬೊಗಳೆ ಮಾತು, ಕೆಟ್ಟ ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು, ಮೌನ ಇರಬೇಕು. ಆದ್ರಿಂದ 4ನೇ ಶೀಲ ಇದೆಯಲ್ಲ, ಅದು ಮಾತಿನಿಂದ, ಒಳ್ಳೆಯ ಮಾತು ಎಂತ ಅಯೋಗ್ಯನ ಯೋಗ್ಯನ ಮಾಡುತ್ತೆ, ಒಬ್ಬ ಹಾರ್ಡ್ ಕೋರ್ ಕ್ರಿಮಿನಲ್ನು ಕೂಡ ಸಜ್ಜನ್ನ ಮಾಡುತ್ತೆ ಒಳ್ಳೆ ಮಾತು. ಕೆಟ್ಟ ಮಾತು ಇದೆಯಲ್ಲ, ದಿ harsh word penetrates more deeply than the dreadful weapon. ಖಡ್ಗದಲ್ಲಿ ಚುಚ್ಚಿದ್ರೆ ಎಷ್ಟು ಆಳವಾದ ನೋವು, ಅದಕ್ಕಿಂತ ಹೆಚ್ಚು ನೋವು ನಾಲ್ಗನಲ್ಲಿ ಕೆಟ್ಟದಾಗಿ ಬೈದಾಗ ನೋವು ಉಂಟಾಗುತ್ತೆ. ಆದ್ರಿಂದ ಕೆಟ್ಟ ಮಾತಾಡ್ಬೇಕು, ಒಳ್ಳೆ ಮಾತಾಡ್ಬೇಕು. 5ನೇ ಶೀಲ ಇದೆಯಲ್ಲ, ಬಹಳ ಮುಖ್ಯವಾಗಿ ಎಂಡ, ಸಾರೆ, ಬೀರು, ಬ್ರ್ಯಾಂಡಿ, ಮತ್ತೇರು, ಅಮಲೇರುವ ಮಾದಕೋಸ್ತು ದ್ರವ್ಯಗಳನ್ನ ಸೇವನೆ ಮಾಡ್ಬೋದು. ಯಾಕಂದ್ರೆ ಶಾರೀರಿಕ ಮಾನಸಿಕ ಆರೋಗ್ಯ, ಶರೀರ ಕೆಟ್ಟೋಗುತ್ತೆ, ಮನಸ್ಸು ಕೆಟ್ಟೋಗುತ್ತೆ. ಆದ್ರಿಂದ ಮನೆಗೆ ನಷ್ಟ ಆಗುತ್ತೆ, ಕುಟುಂಬಕ್ಕೆ, ವ್ಯಕ್ತಿಗೆ ಡ್ಯಾಮೇಜ್ ಆಗುತ್ತೆ, ಅನಾರೋಗ್ಯ. ಆದ್ರಿಂದ ಅನಾರೋಗ್ಯವನ್ನು ತಪ್ಪಿಸಿ ಆರೋಗ್ಯವಾಗಿ ನ್ಯೂಟ್ರಿಯೆಂಟ್ ಫುಡ್ ತಗೊಳ್ಬೇಕು. ಮತ್ತು ನಮ್ಮ ದೇಹಕ್ಕೆ ಹಾನಿಕರವಾದಂಥ ಮದ್ಯಪಾನ ಸೇವನೆ ಮಾಡಬಾರ್ದು ಅಂತಕ್ಕಂಥ 5 ಶೀಲ. ಇದನ್ನ ಬಾಬಾ ಸಾಹೇಬ್ರು 5 ಶೀಲಗಳಿದೆಯಲ್ಲ, ಇಟ್ ಈಸ್ ಅ ಸೆಕ್ಯೂರಿಟಿ, ಅದೊಂದು ಭದ್ರತೆ. ದ ಟೇಸ್ಟ್ ಆಫ್ ದಿ ಓಷನ್ ಇಸ್ ಸಾಲ್ಟ್. ಸಮುದ್ರ ನೀರು ಉಪ್ಪು, ಉಪ್ಪಿನ ರುಚಿ. ದ ಟೇಸ್ಟ್ ಆಫ್ ದಿ ದಮ್ಮ ಇಸ್ ಫ್ರೀಡಮ್. ವಾಟ್ ಈಸ್ ಫ್ರೀಡಮ್? ಫ್ರೀಡಮ್ ಇಸ್ ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದಿ ಬಾಂಡೇಜಸ್. ದ ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದಿ ಬಾಂಡೇಜಸ್. ಪಂಚಶೀಲ ಪಾಲನೆ ಮಾಡಿದ್ರೆ ಇಷ್ಟು ನೋವು, ಸಂಕಟ, ಈ ಜೈಲ್ಗೆ ಹೋಗ್ಬೇಕಾಗಿಲ್ಲ, ಸೆರೆಮನೆಗೆ ಹೋಗ್ಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ, ಕೋರ್ಟ್ ಕಚೇರಿ ಎತ್ತಬೇಕಾಗಿಲ್ಲ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು. ಅಂದ್ರೆ ಶ್ರೀಲಂಕಾ ದೇಶದಲ್ಲಿ ಎಷ್ಟೋ ಜನರು ನಮ್ಮ ಏರಿಯಾಕ್ಕೆ ಪೊಲೀಸ್ ಸ್ಟೇಷನ್ ಬೇಡ ಅಂತ ಅರ್ಜಿ ಕೊಟ್ಟಿದಾರಂತ. ನಮ್ಮ ದೇಶದಲ್ಲಿ ನಮ್ಮ ಏರಿಯಾಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳ್ತಾರೆ. ಯಾಕಂದ್ರೆ ಶೀಲ ಬ್ರೇಕ್ ಆಗಿರ್ತದೆ. ನೈತಿಕವಾಗಿ ಬದುಕಬೇಕು ಅಂತಕ್ಕಂಥದಕ್ಕೆ ಅವರು ದಮ್ಮವನ್ನ ಡಿಕ್ಲೇರ್ ಮಾಡ್ತಾರೆ. ಒಂದು ಏನಪ್ಪ ಅವರು ಅಂಬೇಡ್ಕರ್ ಯಾರು? ಹೂ ಈಸ್ ಅಂಬೇಡ್ಕರ್, ವಾಟ್ ಈಸ್ ಅಂಬೇಡ್ಕರ್ ಅಂತಕ್ಕಂಥ 2 ಮಾತಿನ ಬಗ್ಗೆ ನಾನು ಕನ್ಕ್ಲೂಷನ್ ಮಾಡ್ತೀನಿ. ಭರತಖಂಡವನ್ನ ಆಧುನಿಕಗೊಳಿಸಿ ನವಭಾರತವನ್ನು ನಿರ್ಮಾಣ ಮಾಡಿ ಅಶೋಕನ ಸಾಮ್ರಾಜ್ಯದಲ್ಲಿ ಸುಖಿ ರಾಜ್ಯವನ್ನು ಕಟ್ಟಬೇಕು, ಸರ್ವರಹಿತವನ್ನ ಕಾಪಾಡಬೇಕು, ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದೇ ಭಾರತ ಮಂದಿರ, ಎಲ್ಲ ಧರ್ಮದ ಎಲ್ಲ ಜನ ಸುಖವಾಗಿರ್ಬೇಕು ಅಂತಕ್ಕಂಥದ್ದು ಅವ್ರ ಮಹಾ ಕನಸಾಗಿತ್ತು. ಅದಕ್ಕೋಸ್ಕರ ಪ್ರಬುದ್ಧ ಭಾರತವನ್ನು ಕಟ್ಟಬೇಕು, ಎನ್ಲೈಟೆಡ್ ಸೊಸೈಟಿ, ಎನ್ಲೈಟೆಡ್ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಜಗತ್ತಿಗೆ ಭಾರತ ಬೆಳಕಾಗಬೇಕು ಅಂತಕ್ಕಂಥದ್ದು ಅವರ ಒಂದು ಕನಸಾಗಿತ್ತು. ಆದ್ರಿಂದ ಇವರೊಬ್ಬ ಗ್ರೇಟ್ ನ್ಯಾಷನಲ್ ಲೀಡರ್. ಹಾಗೆ ರಿನೌಂಡ್ ಪಾಲಿಟಿಷಿಯನ್, ಒಬ್ಬ ಗ್ರೇಟು ರಿನೌಂಡ್ ಸುಪ್ರಸಿದ್ಧ ಪಾಲಿಟಿಷಿಯನ್, ಸ್ಟೇಟ್ಸ್ಮನ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟೇಟ್ಸ್ಮನ್. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಎ ಪಾಲಿಟಿಷಿಯನ್ ಅಂಡ್ ಎ ಸ್ಟೇಟ್ಸ್ಮನ್? ಎ ಪಾಲಿಟಿಷಿಯನ್ ಇಸ್ ಒನ್ ವರ್ಕ್ಸ್ ಫಾರ್ ನೆಕ್ಸ್ಟ್ ಎಲೆಕ್ಷನ್. ಸಮ್ಟೈಮ್ಸ್ ಇನ್ನೂ ಹೇಳ್ಬೇಕು ಅಂತ ಹೇಳಿದ್ರೆ, ದ ಪಾಲಿಟಿಷಿಯನ್ಸ್ ಆರ್ ದೋಸ್, ಕೆಲವ್ರು ಮಾತ್ರ, ಹೂ ಆರ್ ಗೋಯಿಂಗ್ ಟು ಬಿಲ್ಡ್ ದ ಬ್ರಿಡ್ಜಸ್ ವೇರ್ ದೇರ್ ಆರ್ ನೋ ರಿವರ್ಸ್. ಎಲ್ಲಿ ನದಿ ಇಲ್ಲ ಅಲ್ಲೇ ಸೇತುವೆ ಕಟ್ತೀನಿ ಅಂತ ಹೇಳ್ತಾರೆ. ಜನ ಎಸ್ ಅಂತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಕಾಮನ್ ಮ್ಯಾನೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಹೇಗೆ ಮಾಡ್ಬೋದು ಅಂತಾರೆ. ಆದ್ರಿಂದ ರಾಜಕಾರಣದಲ್ಲಿ ಬಾಬಾ ಸಾಹೇಬರು ರಿನೌಂಡ್ ಪಾಲಿಟಿಷಿಯನ್. ಬಾಬಾ ಸಾಹೇಬರು ಯಾಕೆ ಸ್ಟೇಟ್ಸ್ಮನ್ ಅಂತ ಹೇಳಿದ್ರೆ, ಎ ಸ್ಟೇಟ್ಸ್ಮನ್ ಇಸ್ ಒನ್ ವರ್ಕ್ಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್. ಮುಂದಿನ ಪೀಳಿಗೆ, ತಲಾಂತರ ಶತಮಾನಗಳಿಗೆ ಬೇಕಾದಂತ ಮಾನವ ಕೋಟಿ ಉಳಿವು, ಬೆಳವಣಿಗೆಗೆ, ಎನ್ಲೈಟಲ್ಮೆಂಟ್ಗೆ ಒಂದು ಪ್ರಬುದ್ಧವಾದಂತ ಬುನಾದಿಯನ್ನು ಹಾಕಿದರಿಂದ ಎ ಗ್ರೇಟ್ ಸ್ಟೇಟ್ಸ್ಮನ್ ಆಗಿದ್ರು ಬಾಬಾ ಸಾಹೇಬ್ ಅವರು. ರಾಜನೀತಿ ನಿಪುಣರಾಗಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಎ ಗ್ರೇಟ್ ಕಾನ್ಸ್ಟಿಟ್ಯೂಷನಲಿಸ್ಟ್, ಒಬ್ಬ ಗ್ರೇಟ್ ಸಂವಿಧಾನವಾದಿ ಕೂಡ ಆಗಿದ್ರು. ಯಾಕಂದ್ರೆ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತ ಎಲ್ಲರ ಕಾಶ್ಮೀರದ ಕನ್ಯಾಕುಮಾರ ತನಕ ಎಲ್ಲ ಸಮುದಾಯದ ಎಲ್ಲ ಜನರು, ಎಲ್ಲ ರೈತವನ್ನ ಕಾಪಾಡತಕ್ಕಂಥ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ರೈತವನ್ನ ಕಾಪಾಡತಕ್ಕಂಥದ್ದು ಈ ಸಂವಿಧಾನ ಸರಿಯಾಗಿ ಇದೆ. ಈ ಸಂವಿಧಾನದಲ್ಲಿ ಯಾರು ತಪ್ಪಿದೆ ಅಂತ ಹೇಳಿದೆ ಆದರೆ ತಪ್ಪು ಸಂವಿಧಾನದಲ್ಲಿಲ್ಲ. ಅದನ್ನು ಹ್ಯಾಂಡಲ್ ಮಾಡ್ತಾರಲ್ಲ, ಅದನ್ನು ಜಾರಿಗೆ ತರ್ತಕ್ಕಂಥ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ತಪ್ಪಿದೆ ಹೊರತು ಸಂವಿಧಾನ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಪಕ್ಷದ ಜನರು ಯಾವುದೇ ಪಕ್ಷನ ಗೆದ್ದೋದ್ರೂ ಕೂಡ ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಿದಾಗ ಮತ್ತೆ ಭಾರತ ಜಗತ್ತು ನಂಬರ್ 1 ಕಂಟ್ರಿ ಆಗುತ್ತೆ. ಜಗತ್ತೇ ಭಾರತ ತಕ್ಕ ನೋಡ್ತಾ ಇದೆ. ಮೊನ್ನೆ ನಾನು ಬುದ್ಧಗಯಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಕಠಿಣ ಚಿವಾರ ದಿನ. ಜಗತ್ತಿನ ಎಲ್ಲ ಜ್ಞಾನಿಗಳು, ಬುದ್ಧಿಜೀವಿಗಳು, ಭಿಕ್ಷುಗಳು, ಜ್ಞಾನಿಗಳೆಲ್ಲ ಬುದ್ಧಗಯಕ್ಕೆ ಬಂದಿರು. ನಾನು 3 ದಿವಸ ಅಲ್ಲಿದ್ದು ನೋಡಿದೆ. ಜಗತ್ತೇ ಬುದ್ಧನ ಕಡೆ ನೋಡ್ತಾ ಇದೆ. ಭಾರತದಲ್ಲಿ ಬುದ್ಧನ ಕೈ ಬಿಟ್ಬಿಟ್ಟಿದ್ದೀವಿ. ಕೆಲವರು ಮಾತ್ರ ಬುದ್ಧನ ಒಪ್ಕೊಂಡಿದ್ದಾರೆ. ಆದ್ದರಿಂದ ಸುಖಿ ರಾಜ್ಯವನ್ನು ಕಟ್ಟಬೇಕು ಅಂತೇಳಿದ್ರೆ ಮನುಷ್ಯನ ಮನಸ್ಸು ಶುದ್ಧಿ ಆಗಬೇಕು. ದ ಪ್ಯೂರಿಫಿಕೇಷನ್, ಕಲ್ಟಿವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಮೈಂಡ್. ಮನಸ್ಸು ಶುದ್ಧಿ ಆದರೆ, ದೇಹ ಆರೋಗ್ಯವಾಗಿದ್ದರೆ, ದೇಹ ಆರೋಗ್ಯಕ್ಕೆ ಶಕ್ತಿದಾಯಕವಾದ ಆಹಾರ ಬೇಕು. ಮನುಷ್ಯನ ಮನಸ್ಸು ಶುದ್ಧಿ ಆಗಬೇಕಾದ್ರೆ ಧ್ಯಾನ ಮಾಡಬೇಕು. ಅದಕ್ಕೆ ಏಕಾಗ್ರತೆಯನ್ನು ಬೆಳೆಸಬೇಕು, ಧ್ಯಾನ ಮಾಡಬೇಕು. ಬೇಡದೇ ಇರತಕ್ಕಂಥ ಲೋಭ, ಮೋಹ, ದ್ವೇಷದ ಕೆಟ್ಟ ಕೊಳೆ ಕಾಯಿಲೆಯನ್ನು ನಾವು ತೆಗೆದಾಕಬೇಕು. ಮೈತ್ರಿ, ಕರುಣೆ, ಉಪೇಕ್ಷ, ಸಮತವನ್ನು ಡೆವಲಪ್ ಮಾಡಬೇಕು. ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡಾಗೆ ಅಂತ ತ್ಯಾಗ ಮಾಡ್ತಾರೆ. ಆ ತಾಯಿಯ ಕರುಣೆ ಎಲ್ರಿಗೂ ಹಂಚಬೇಕು, ಜಗತ್ತಿಗೆ ಹಂಚಬೇಕು. ಆ ಒಂದು ಮೈತ್ರಿ ಬೆಳಿಬೇಕು, ಕರುಣೆ ಬೆಳಿಬೇಕು, ಉಪೇಕ್ಷ, ಒಬ್ಬರು ಚೆನ್ನಾಗಿ ಬಾಳ್ತಾರೆ, ಸಂತೋಷ ಪಡಬೇಕು. ಮತ್ತು ನಮ್ಮ ಚಿತ್ತ ಸಮಚಿತ್ತವಾಗಿರಬೇಕು. ಅದನ್ನು ಈಕ್ವಾನಿಮಿಟಿ ಅಂತ ಹೇಳ್ತೀವಿ. ಉಪೇಕ್ಷವನ್ನು, ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಾಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಅನ್ಯಾಯ ಆದಾಗ ಅವ್ರು ಯಾವಾಗಲೂ ಕೂಡ ಹೋರಾಟ ಮಾಡಿ ತಿರುಗಿ ಬೀಳ್ತಾಯಿದ್ರು.
ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೆ ಹೆಚ್ಚು ಹೆಚ್ಚು ವಿಚಾರಧಾರೆಗಳು ತಿಳಿತವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಐತಿಹಾಸಿಕ ಭವ್ಯ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ವಿಚಾರಧಾರೆಗಳನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಅವರ ಒಂದು ಶಕ್ತಿ ಇದೆಯಲ್ಲ ಇವತ್ತು ಕೂಡ ಚಲನಶೀಲವಾಗಿದೆ. ನಾವೆಲ್ಲರೂ ಕೂಡ ಅವರ ಒಂದು ಜರ್ನಿ ಇದೆಯಲ್ಲ, ಜರ್ನಿ ಟುವರ್ಡ್ಸ್ ವಿಸ್ಟಮ್, ಪ್ರಜ್ಞೆಡೆಗೆ ಪ್ರಯಾಣ ಮಾಡೋಣ, ಸುಖಿ ರಾಜ್ಯವನ್ನು ಕಟ್ಟೋಣ. ಭವತು ಸಬ್ಬಮಂಗಳಂ, ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಭವತು ಸಬ್ಬಮಂಗಳಂ.